ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಝೀಝಿ ಪ್ಲ್ಯಾಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದ್ರ ಜೊತೆಗೆ ಯಾವ ರೀತಿ ಕೇರಿಂಗ್ ತಗೊಳ್ಬೇಕು ಪ್ಲ್ಯಾಂಟ್ ಬಗ್ಗೆ ಅಂತ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಝೀಝಿ ಪ್ಲ್ಯಾಂಟಲ್ಲಿ 3 ಕಲರ್ ಕಾಂಬಿನೇಷನ್ನ ನೋಡ್ಬೋದು. ಗ್ರೀನ್, ಬ್ಲ್ಯಾಕ್, ವ್ಯಾರಿಗೇಟೆಡ್ ಕಲರ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ 3 ಗಿಡಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಬೆಳೆಯೋದಾಗಿರ್ಬೋದು, ಕೇರಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ಒಂದೇ ರೀತಿಯಾಗಿ ಮಾಡ್ಬೋದು. 3 ಕಲರ್ ಕಾಂಬಿನೇಷನ್ ಗಿಡನೂ ಒಂದೇ ರೀತಿಯಾಗಿ ನಾವು ಬೆಳೆಸ್ಬೋದು. ನೆಗ್ಲೆಕ್ಟ್ ಮಾಡಿ ಬೆಳೆಸಿದಷ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಝೀಝಿ ಪ್ಲ್ಯಾಂಟ್. ತುಂಬ ಕೇರ್ ತಗೊಳ್ಳೋದು ಬೇಡ. ಅದ್ರ ಜೊತೆಗೆ ತುಂಬ ನೀರಿನ ಅವಶ್ಯಕತೆಯೂ ಕೂಡ ಪ್ಲ್ಯಾಂಟಿಗೆ ಇರೋದಿಲ್ಲ. ಡ್ರೈ ಕಂಡೀಷನ್ ಇಷ್ಟಪಡುವಂಥ ಪ್ಲ್ಯಾಂಟ್ ಝೀಝಿ ಪ್ಲ್ಯಾಂಟ್. ಮನೆ ಒಳಗೆ ಇಡ್ತೀನಿ ಪ್ಲ್ಯಾಂಟನ್ನ ಅನ್ನೋದಾದರೆ ತುಂಬ ಕೂಲ್ ಇರುವಂಥ ಜಾಗದಲ್ಲಿ ಪ್ಲ್ಯಾಂಟ್ನ ಇಡಬೇಕಾಗುತ್ತೆ. ಬೇರೆ ಎಲ್ಲ ಇಂಡೋರ್ ಪ್ಲ್ಯಾಂಟ್ಗಳಿಗೂ ಬ್ರೈಟ್ ಲೈಟ್ ತುಂಬ ಅಗತ್ಯ ಇರುತ್ತೆ, ಹ್ಯುಮಿನಿಟಿ ಕೂಡ ತುಂಬ ಬೇಕಾಗಿರುತ್ತೆ. ಆದರೆ ಝೀಝಿ ಪ್ಲ್ಯಾಂಟಿಗೆ ಆ ರೀತಿ ಆಗೋದಿಲ್ಲ. ಡ್ರೈ ಕಂಡೀಷನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ. ಝೀಝಿ ಪ್ಲ್ಯಾಂಟಿಗೆ ಬ್ರೈಟ್ ಲೈಟ್ ಅಗತ್ಯನೇ ಇಲ್ಲ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ತುಂಬ ಬ್ರೈಟ್ನೆಸ್ ಇಲ್ಲ ಅಂದ್ರೂ ಸ್ವಲ್ಪನಾದರೂ ಬ್ರೈಟಾಗಿರಬೇಕು. ಬ್ರೈಟ್ ಲೈಟ್ ಇದ್ದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕತ್ಲೆ ಇರುವಂಥ ಜಾಗದಲ್ಲಿ ಪ್ಲ್ಯಾಂಟ್ನ ಇಡಬಾರ್ದು. ಝೀಝಿ ಪ್ಲ್ಯಾಂಟ್ ನರ್ಸರಿಯಿಂದ ತಂದಾಗ ತಕ್ಷಣ ರೀಪಾಟ್ ಮಾಡಬಾರ್ದು. 1 ವೀಕು ಇಲ್ಲ 15 ಡೇಸ್ ಆದಮೇಲೆ ರೀಪಾಟ್ನ ಮಾಡಿಕೊಳ್ಬೇಕು. ಜೊತೆಗೆ ಡ್ರೈ ಇರುವಂಥ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡಿಕೊಳ್ಬೇಕು. ನರ್ಸರಿಯಿಂದ ಝೀಝಿ ಪ್ಲ್ಯಾಂಟ್ನ ತಂದ ಮೇಲೆ 15 ಡೇಸ್ ಆದರೂ ನಮ್ಮ ವೆದರ್ಗೆ ಸೆಟ್ ಆದಮೇಲೆ ನಾವು ರೀಪಾಟ್ನ ಮಾಡಿಕೊಳ್ಬೇಕು. ನರ್ಸರಿಯಲ್ಲಿ ಮಣ್ಣು ಮತ್ತು ಕೋಕೋಫಿಟ್ನ ಮಿಕ್ಸ್ ಮಾಡಿ ಪಾಟ್ಗಳನ್ನ ರೆಡಿ ಮಾಡಿಟ್ಟಿರ್ತಾರೆ. ಆದರೆ ನಾವು ಮನೆಗೆ ತಂದಮೇಲೆ ರೀಪಾಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಡ್ರೈ ಇರುವಂಥ ಮಣ್ಣನ್ನು ಬಳಸಬೇಕು. ಆದಷ್ಟು ನೀರನ್ನು ಕಡಿಮೆ ಹಿಡಿದಿಟ್ಕೊಳ್ಳುವಂಥ ಮಣ್ಣನ್ನು ಬಳಸಬೇಕು. ಮರಳನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಆದರೆ ಕೋಕೋಫಿಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ನರ್ಸರಿಯಲ್ಲಿ ನೆಟ್ನ ಯೂಸ್ ಮಾಡಿ ಪ್ಲ್ಯಾಂಟ್ಗಳನ್ನ ಬೆಳೆಸೋದ್ರಿಂದ ತುಂಬ ಕಂಡೀಷನ್ ಆಗಿ ಗಿಡ ಇರುತ್ತೆ. ಮನೆಗೆ ತಂದಮೇಲೆ ಡಲ್ ಆಗುತ್ತೆ. ಯಾಕೆ ಅಂದರೆ ಯಾವ ರೀತಿ ಕೇರಿಂಗ್ ತೊಗೊಂಡಿರ್ತಾರೆ ಅವರು, ಅದು ನಮಗೆ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಡಲ್ ಆಗುತ್ತೆ. ಹಾಗಾಗಿ 15 ಡೇಸ್ ಆದಮೇಲೆ ರೀಪಾಟ್ನ ಮಾಡಿಕೊಳ್ಬೇಕು. ಜೊತೆಗೆ ಮಣ್ಣು ಡ್ರೈ ಇರಬೇಕು. ಕೋಕೋಫಿಟ್ನ ಬಳಸಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ಝೀಝಿ ಪ್ಲ್ಯಾಂಟ್ಗೆ ಕೋಕೋಫಿಟ್ನ ಅಗತ್ಯ ಇಲ್ಲ. ಡ್ರೈ ಇರುವಂಥ ಮಣ್ಣು, ಮರಳನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಮರಳು ಇಲ್ಲ ಅಂದ್ರೂ ಕೂಡ ಬರೀ ಮಣ್ಣನ್ನು ಹಾಕಿ ರೀಪಾಟ್ನ ಮಾಡ್ಕೊಳ್ಬೋದು. ಆದಷ್ಟು ನೀರನ್ನು ಕಡಿಮೆ ಹಿಡಿದಿಟ್ಕೊಳ್ಳುವಂಥ ಮಣ್ಣನ್ನು ತಗೊಳ್ಬೇಕು. ರೀಪಾಟ್ ಮಾಡಿದ ಮೇಲೂ ಕೂಡ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಆ ಬೇರ್ಗಳಿಗೆ ಇರೋದ್ರಿಂದ ತುಂಬ ಟೈಮ್ನ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಬೇರ್ಗಳು. ಹಾಗಾಗಿ 15 ಡೇಸ್ ಆದರೂ ಹಾಕ್ಬೋದು. 1 ಮಂತಿಗೂ ಕೂಡ ನೀವು ನೀರನ್ನು ಹಾಕ್ಕೊಳ್ಬೋದು. ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ತುಂಬ ಸ್ಲೋ ಆಗಿ ಬೆಳೆಯುವಂಥ ಪ್ಲ್ಯಾಂಟಲ್ಲಿ ಝೀಝಿ ಪ್ಲ್ಯಾಂಟ್ ಕೂಡ ಒಂದಾಗಿರುತ್ತೆ. 6 ತಿಂಗಳಿಂದ ವರ್ಷ ಬೇಕಾಗುತ್ತೆ. ಒಂದು ಸ್ಟಮ್ ಬೆಳೆಯೋಕ್ಕೆ ಇಷ್ಟು ಟೈಮ್ನ ತಗೊಳುತ್ತೆ ಝೀಝಿ ಪ್ಲ್ಯಾಂಟ್. ಝೀಝಿ ಪ್ಲ್ಯಾಂಟ್ ರೀಪಾಟ್ಗೆ ಬಂದಾಗ ಡಿವೈಡ್ ಮಾಡಿ ನಾವು ಸಪ್ರೇಟ್ ಪಾಟ್ಗಳಿಗೆ ಶಿಫ್ಟ್ ಮಾಡ್ಬೋದು. ಅದ್ರ ಜೊತೆಗೆ ರೀಪಾಟ್ ಮಾಡಬೇಕಾದ್ರೆ ಎಲೆಗಳು ಕೂಡ ಡ್ಯಾಮೇಜ್ ಆದರೆ ಎಲೆಗಳನ್ನು ಕಟ್ ಮಾಡಿ ನೀರಿಗೆ ಹಾಕಿನೂ ಕೂಡ ಗಿಡನ ಬೆಳೆಸ್ಬೋದು. ನೀರಲ್ಲೂ ಕೂಡ ತುಂಬ ಚೆನ್ನಾಗಿ ಝೀಝಿ ಪ್ಲ್ಯಾಂಟ್ ಬರೋದ್ರಿಂದ ರೀಪಾಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಗಿಡಕ್ಕೆ ಡ್ಯಾಮೇಜ್ ಆದರೆ ನೀವು ಅದನ್ನು ಕಟ್ ಮಾಡಿ ನೀರಿಗೆ ಹಾಕಿ ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀರಲ್ಲಿ ಚೆನ್ನಾಗಿ ಬಂದಮೇಲೆ ನೀವು ಮಣ್ಣಿಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಮಣ್ಣನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನರ್ಸರಿಯಿಂದ ತಂದಿರುವಂಥ ಪ್ಲ್ಯಾಂಟ್ನ ನಾನೀಗ ನಿಮಗೆ ತೋರಿಸ್ತಾ ಇರೋದು. ಮಣ್ಣು ಫುಲ್ಲು ಡ್ರೈ ಆಗಿದೆ. ಕಪ್ಪು ಮಣ್ಣು ನೀರನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳುತ್ತೆ. ಕೆಂಪು ಮಣ್ಣು ತುಂಬ ಬೇಗ ಡ್ರೈ ಆಗುತ್ತೆ. ಹಾಗಾಗಿ ಕೆಂಪು ಮಣ್ಣಿಂದ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ಪ್ಲ್ಯಾಂಟಿಗೆ ಸನ್ಲೈಟ್ ಡೈರೆಕ್ಟಾಗಿ ಬೀಳಬಾರ್ದು. ಗಿಡದ ಎಲೆಗಳೆಲ್ಲ ಸುಟ್ಟೋಗುತ್ತೆ, ತುಂಬ ಬೇಗ ಸುಟ್ಟೋಗುತ್ತೆ. ಗಿಡನೂ ಕೂಡ ತುಂಬ ಬೇಗ ಡಲ್ ಆಗುತ್ತೆ. ಹಾಗಾಗಿ ತುಂಬ ಸನ್ಲೈಟ್ ಬೀಳುವಂಥ ಜಾಗದಲ್ಲಿ ಗಿಡನ ಇಡಬಾರ್ದು. ಎಲ್ಲ ರೀತಿಯ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಎಲ್ಲ ರೀತಿಯ ಪ್ಲ್ಯಾಂಟ್ಗಳಿಗೂ ಕೂಡ ನೆಟ್ ಪಾಟ್ನ ಹಾಕಿರ್ತಾರೆ. ಆದಷ್ಟು ಒಂದೇ ರೀತಿಯ ನೆಟ್ ಪಾಟ್ನ ಬಳಸಿರ್ತಾರೆ. ಆದರೆ ಝೀಝಿ ಪ್ಲ್ಯಾಂಟ್ಗೆ ನೆಟ್ ಪಾಟ್ನ ಆದಷ್ಟು ಸ್ಮೂತಾಗಿರುವಂಥ ನೆಟ್ ಪಾಟ್ನ ಬಳಸಿರ್ತಾರೆ. ಟಿಶ್ಯೂ ಥರ ಇರುತ್ತೆ ನಮಗೆ ನೋಡೋಕ್ಕೆ, ಆ ರೀತಿ ನೆಟ್ ಪಾಟ್ನ ಬಳಸಿರ್ತಾರೆ. ತುಂಬ ಹಾರ್ಡಾಗಿರುವಂಥ ನೆಟ್ ಪಾಟ್ನ ಬಳಸಿರೋದಿಲ್ಲ. ತುಂಬ ಸ್ಮೂತಾಗಿರುವಂಥ ನೆಟ್ ಪಾಟಲ್ಲಿ ಅದನ್ನು ಹಾಕಿರ್ತಾರೆ.
ಜಿಜಿ ಪ್ಲ್ಯಾಂಟ್ ರೀಪಾಟ್ ಮಾಡಬೇಕಾದ್ರೆ ನೆಟ್ ಪಾಟ್ನ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಆ ನೆಟ್ ಪಾಟು ತುಂಬ ಸ್ಮೂತಾಗಿರೋದ್ರಿಂದ ಟಿಶ್ಯೂ ಥರ ಇರುತ್ತೆ. ಹಾಗಾಗಿ ಅದು ಮಣ್ಣಿನೊಂದಿಗೆ ಸೇರಿ ಅದಾಗಿಯೇ ಕರಗಿ ಹೋಗುತ್ತೆ. ಹಾಗಾಗಿ ನೆಟ್ ಪಾಟು ತೆಗೆದು ರೀಪಾಟ್ನ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮಣ್ಣು ಆದಷ್ಟು ಜಿಜಿ ಪ್ಲ್ಯಾಂಟಲ್ಲಿ ನರ್ಸರಿಯಿಂದ ತಂದಿರುವ ಪ್ಲ್ಯಾಂಟ್ಗಳಲ್ಲಿ ಮಣ್ಣು ಆದಷ್ಟು ಚೆನ್ನಾಗಿರುತ್ತೆ. ಡ್ರೈ ಆಗಿರುವಂಥ ಮಣ್ಣನ್ನು ಬಳಸಿರ್ತಾರೆ. ಹಾಗಾಗಿಯೇ ಡೈರೆಕ್ಟಾಗಿ ರೀಪಾಟ್ನ ಮಾಡ್ಕೊಳ್ಬೋದು. ರೀಪಾಟ್ ಮಾಡಬೇಕಾದ್ರೆ ಡಿವೈಡ್ ಮಾಡಿ ನಾನು ರೀಪಾಟ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ ಮಾತ್ರ ಎಕ್ಸ್ಟ್ರಾ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ನಾನು ಎಲ್ಲ ಪ್ಲ್ಯಾಂಟ್ಗಳನ್ನು ಒಟ್ಟಿಗೆ ನಾನು ಹಾಕ್ಕೊಳ್ತೀನಿ ಪಾಟ್ಗೆ ಅನ್ನೋದಾದರೆ ಮಣ್ಣಿನ ಅವಶ್ಯಕತೆ ಇರೋದಿಲ್ಲ. ಎಕ್ಸ್ಟ್ರಾ ಮಣ್ಣು ಮಾತ್ರ ಕೊಡಬೇಕಾಗತ್ತೆ ಪಾಟ್ಗೆ. ಜಿಜಿ ಪ್ಲ್ಯಾಂಟ್ ರೀಪಾಟ್ ಮಾಡಬೇಕಾದ್ರೆ ಮಣ್ಣಿನ ಮಿಕ್ಸಿಂಗ್ ಆಗಿರ್ಬೋದು ತುಂಬ ಕೇರ್ಫುಲ್ಲಾಗಿ ತೊಗೊಳ್ಬೇಕು. ಡ್ರೈ ಇರುವಂಥ ಮಣ್ಣನ್ನು ತೊಗೊಳ್ಬೇಕು. ಮರಳು ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಕೋಕೋಫಿಟ್ ಬಳಸೋವಂಥ ಅಗತ್ಯನೇ ಇಲ್ಲ. ಕೋಕೋಫಿಟ್ ಆದಷ್ಟು ಕಡಿಮೆ ಬಳಸ್ತಲೇ ಇದ್ರೇ ಒಳ್ಳೆಯದು ಪ್ಲ್ಯಾಂಟಿಗೆ. ರೀಪಾಟ್ ಮಾಡಬೇಕಾದ್ರೆ ಕೋಕೋಫಿಟ್ನ ಯಾಕೆ ಬಳಸಬಾರ್ದು ಅಂತ ಹೇಳ್ತೀನಿ. ತುಂಬ ಟೈಮು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಕೋಕೋಫಿಟ್ಗೆ ಇರೋದ್ರಿಂದ ಗಿಡದ ಗೆಡ್ಡೆಗಳು ಕೊಳಿತಾ ಬರುತ್ತೆ. ಗಿಡನೂ ಕೂಡ ಸಂಪೂರ್ಣವಾಗಿ ಸತ್ತೋಗುತ್ತೆ. ಹಾಗಾಗಿ ನೀರಿನ ಅವಶ್ಯಕತೆ ಕಡಿಮೆ ಪ್ರಮಾಣದಲ್ಲಿ ಜಿಜಿ ಪ್ಲ್ಯಾಂಟ್ಗೆ ಇರೋದ್ರಿಂದ ಕೋಕೋಫಿಟ್ಟಿನ ಅಗತ್ಯನೂ ಕೂಡ ಕಡಿಮೆ ಇರುತ್ತೆ. ರೀಪಾಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಗೊಬ್ಬರನ ಮಿಕ್ಸ್ ಮಾಡಿ ರೀಪಾಟ್ ಮಾಡ್ಕೊಳ್ಬಾರ್ದು. ಗೊಬ್ಬರ ಮಿಕ್ಸ್ ಮಾಡಿ ರೀಪಾಟ್ ಮಾಡಿಕೊಂಡ್ರೆ ಗಿಡ ಸತ್ತೋಗುತ್ತೆ, ಕೊಳಿತಾ ಬರುತ್ತೆ ಗಿಡ. ಹಾಗಾಗಿ ಜಿಜಿ ಪ್ಲ್ಯಾಂಟ್ಗೆ ಯಾವುದೇ ರೀತಿಯ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಗಿಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ಅದೇ ರೀತಿ ತುಂಬ ಶೈನಿಂಗ್ ಆಗಿರುತ್ತೆ. ಎಲೆಗಳನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಲೆಗಳು ಆಲ್ರೆಡಿ ತುಂಬ ಶೈನಿಂಗ್ ಆಗಿರುತ್ತೆ. ಎಲೆಗಳಿಗೆ ನೀರನ್ನು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಶೈನಾಗಿ ಕಾಣುತ್ತೆ. ಡ್ರೈ ಇರುವಂಥ ಮಣ್ಣಿಂದ ರೀಪಾಟ್ನ ಮಾಡಿಕೊಂಡ್ರೆ 2 ವರ್ಷ 3 ವರ್ಷ ತನಕನೂ ಕೂಡ ರೀಪಾಟ್ ಮಾಡುವಂಥ ಅಗತ್ಯ ಇರೋದಿಲ್ಲ. ರೀಪಾಟ್ ಮಾಡ್ಕೊಳ್ಬೇಕು, ಬೇರೆ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋದಾದರೆ ಮಾತ್ರ ರೀಪಾಟ್ನ ಮಾಡ್ಕೊಳ್ಬೇಕು. ಡ್ರೈ ಇರುವಂಥ ಮಣ್ಣಿಂದ ರೀಪಾಟ್ ಮಾಡ್ಕೊಳ್ಬೇಕು. ಜಿಜಿ ಪ್ಲ್ಯಾಂಟಿಗೆ ನೀರನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಈ ಎಲೆಗಳ ಶೈನಿಂಗ್ ಜಾಸ್ತಿ ಆಗಬೇಕು ಅಂದರೆ ಎಲೆಗಳಿಗೆ ಸ್ಪ್ರೇ ಮಾಡ್ತೀವಿ. ಎಲೆಗಳಿಗೆ ಸ್ಪ್ರೇ ಮಾಡಿದ ನೀರುಗಳು ರೂಟ್ಗೆ ಹೋಗುತ್ತೆ. ಅದೇ ನೀರು ಜಿಜಿ ಪ್ಲ್ಯಾಂಟ್ಗೆ ಸಾಕಾಗುತ್ತೆ. ಜಿಜಿ ಪ್ಲ್ಯಾಂಟ್ ಬೆಳೆಸೋದು ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ತೀವಿ, ಗೊಬ್ಬರ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ, ಬಿಸಿಲಿಗೆ ಇಡೋದ್ರಿಂದ ಗಿಡನ ಕಳ್ಕೊತೀವಿ. ಹಾಗಾಗಿ ಇವು ಮೂರನ್ನು ಕೂಡ ಮಾಡೋದ್ರಿಂದ ಗಿಡನ ಕಳ್ಕೊಳೋದ್ರಿಂದ ಹಾಗಾಗಿ ಗೊಬ್ಬರನ ಗಿಡಕ್ಕೆ ಹಾಕ್ಕೊಳ್ಬಾರ್ದು. ನೀರಿನ ಪ್ರಮಾಣ ಆದಷ್ಟು ಕಡಿಮೆ ಇರಬೇಕು. ಬಿಸಿಲಿಗೆ ಗಿಡನ ಇಡಬಾರ್ದು. ಇಂಡೋರ್ಗೆ ಯಾವ ರೀತಿ ಪ್ಲ್ಯಾಂಟ್ಗಳನ್ನ ಇಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಂಟ್ ಅಂದರೆ ಜಿಜಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ವೆಕೇಷನ್ ಹೋದಾಗ 1 ಮಂತ್ ನೀವು ಮನೇಲಿ ಇಲ್ಲ ಅಂದ್ರೂ ಕೂಡ ಗಿಡ ಹಾಳಾಗೋದಿಲ್ಲ. ಗಿಡದ ಬೇರುಗಳು ತುಂಬ ಟೈಮು ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಕೆಪಾಸಿಟಿ ಇರೋದ್ರಿಂದ 1 ತಿಂಗಳವರೆಗೂ ನೀವು ನೀರನ್ನು ಹಾಕಲಿಲ್ಲ ಅಂದ್ರೂ ಕೂಡ ಗಿಡ ಡಲ್ ಆಗೋದಿಲ್ಲ, ಗಿಡ ಸಾಯೋದಿಲ್ಲ. ಜಿಜಿ ಪ್ಲ್ಯಾಂಟಲ್ಲಿ 3 ಕಲರ್ ಕಾಂಬಿನೇಷನ್ಗಳನ್ನು ನೋಡ್ಬೋದು. ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ಒಂದೇ ರೀತಿಯ ಕೇರಿಂಗ್ ಇರುತ್ತೆ. ಒಂದೇ ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ಗಿಡನ ನಾವು ಉಳಿಸ್ಕೊಳ್ಬೋದು. ರೀಪಾಟ್ ಮಾಡ್ಕೊಂಡ ಮೇಲೆ ಜಿಜಿ ಪ್ಲ್ಯಾಂಟಲ್ಲಿ ಸ್ಟೆಮ್ಗಳು ಬೇಗ ಗ್ರೋತ್ ಆಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ತುಂಬ ಸ್ಲೋ ಆಗಿ ಬರುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಮಣ್ಣಿನ ಯಾವ ರೀತಿ ತೊಗೊಳ್ತೀರಾ ಅದ್ರ ಮೇಲೆ ಸ್ಟೆಮ್ಗಳು ಗ್ರೋತ್ ಆಗುತ್ತೆ. ತುಂಬ ಹೊತ್ತು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಮಣ್ಣನ್ನು ತೊಗೊಳ್ಬಾರ್ದು. ಬೇಗ ಡ್ರೈ ಆಗಿರುವಂಥ ಮಣ್ಣನ್ನು ತೊಗೊಳೋದ್ರಿಂದ ಬೇಗ ಸ್ಟೆಮ್ಗಳು ಗ್ರೋತ್ ಆಗುತ್ತೆ. ನೆಗ್ಲೆಕ್ಟ್ ಮಾಡಿ ಬೆಳೆಸಿದಷ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಜಿಜಿ ಪ್ಲ್ಯಾಂಟ್. ಆದಷ್ಟು ನೆಗ್ಲೆಕ್ಟ್ ಮಾಡಿ ಬೆಳೆಸಿದಷ್ಟು ಜಿಜಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೇರ್ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನೀರಿನ ಪ್ರಮಾಣನೂ ಕೂಡ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿದ್ರೆ ಜಿಜಿ ಪ್ಲ್ಯಾಂಟ್ ಗ್ರೋತಿಂಗ್ ತುಂಬ ಚೆನ್ನಾಗಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಜಿಜಿ ಪ್ಲ್ಯಾಂಟ್ ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಗಿಡನ ಬೆಳೆಸಬೇಕು ಅಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.